ಸರ್ವಧರ್ಮದ ಸಭೆಗಳನ್ನ ಇವ್ರ ಮಠಗಳಲ್ಲಿ ಮಾಡ್ತಾ ಇದ್ದಾರೆ, ಆ ಮಸೀದಿಗಳಲ್ಲಿ ಎಂದೂ ಮಾಡ್ಲಿಲ್ಲ. ಅವ್ರ ಇವ್ರು ಹುಚ್ಚಿಡ್ದಿದೆ ಅಂತಾರ. ಹೌದು. ಆಮೇಲೆ ಚರ್ಚ್ಗಳಲ್ಲಿ ಒಂದು ಸರ್ವಧರ್ಮ ಸಭೆ ಆಗ್ಲಿಲ್ಲ. ಧರ್ಮ ಸಭೆ ನಡೆಯೋದು ಕೇವಲ ಮಠಗಳಲ್ಲಿ. ಸರ್ವಧರ್ಮ ಸಭೆ ನಡೆಯುವ ಜಾಗಕ್ಕೆ ಚರ್ಚನ್ ಕರ್ಕೊಂಡ್ ಬಂದಿದ್ದಾರೆ. ಆ ಚರ್ಚನ್ ಕರ್ಕೊಂಡ್ ಬರ್ತಾರೆ, ಈ ಮುಲ್ಲಾಗಳನ್ನ ಇಮಾಮ್ಗಳನ್ನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದ್ ಅವ್ರು ನಮಗ್ ಭಾಷಣ ಮಾಡಿ ನಮ್ಮ ಧರ್ಮ ನಮಗ್ ಕಲಿಸಿ ಹೋಗ್ತಾರ. ಅವರು ನಮಗ್ ಧರ್ಮ ಕಲಿಸಿ ಹೋಗ್ತಾರ. ಇವ್ರು ಅದನ್ನ ಕುತ್ಕೊಂಡ್ ಕೇಳ್ತಾರ ನಾಚಿಗೇಡಿ ಜನ. ಇವ್ರಿಗೆ ನಾಚಿಗ್ ಬರ್ಬೇಕ ಅಂತದನ್ನ ಮಾಡ್ಲಿಕ್ಕೆ. ಅವ್ರು ಮಾಡೋದಿಲ್ಲ, ನೀವಾದ್ರೂ ಯಾಕೆ ಮಾಡ್ಬೇಕು ಅದನ್ನ ಅಂತ. ನಮ್ಮ ಧರ್ಮದ ಕೆಲಸನೇ ಒಟ್ಟಿದೆ ಸಾಕಷ್ಟು. ನೋಡ್ರಿ, ಮಕ್ಕಳಿದ್ದಾರೆ ಸಮಾಜದಲ್ಲಿ, ಅವ್ರಿಗೆ ಸಂಸ್ಕಾರ ಶಿಬಿರಗಳನ್ನು ಮಾಡ್ರಿ, ವ್ಯಕ್ತಿಮತ್ವ ವಿಕಸನದ ಶಿಬಿರಗಳನ್ನು ಮಾಡ್ರಿ. ಭಕ್ತರು ಎಷ್ಟು ಜ್ವಲಂತ ಸಮಸ್ಯೆ. ಜಾತಿಗಳಲ್ಲಿ ಭೇದ, ಆ ಭೇದ ಅಳಿಸೋ ಕೆಲಸ ಮಾಡ್ರಿ. ಬಸವಣ್ಣವ್ರು ಅದನ್ನ ಹೇಳಿದ್ದಲ್ಲ, ನೀವೆಷ್ಟು ಭೇದ ಅಳಿಸಿರಿ ಇಷ್ಟು ವರ್ಷದಲ್ಲಿ? ಏನು ಅಳಿಸಿಲ್ಲ. ನೀವು ಮತ್ತಷ್ಟು ಅದನ್ನ ಬಲಿಷ್ಠ ಮಾಡಿದಿರಿ. ಹೌದು, ನೀವು ಮತ್ತಷ್ಟು ಬಲಿಷ್ಠ ಮಾಡಿದಿರಿ ಜಾತೀಯತೆಯನ್ನ. ನೀವು ನಿಮ್ಮದೇ ಒಂದು ಜಾತಿಯನ್ನ ಕಟ್ಕೊಂಡು ಅದರಿಂದ ಬೆನ್ ಬಿದ್ರಿ. ಆಮೇಲೆ ಕೆಲವೊಂದು ವರಿಷ್ಠ ಜಾತಿಗಳನ್ನ ಅಷ್ಟೇ ಸಮೀಪಕ್ಕೆ ಇಟ್ಕೊಂಡು ಕೆಳ ಜಾತಿಯವ್ರನ್ನೆಲ್ಲ ದೂರ ನೂಕಿ ಬಿಟ್ರಿ. ಅದರ ಪರಿಣಾಮವಾಗಿ ಜಾತೀಯ ಪೀಠಗಳ ನಿರ್ಮಾಣ ಆಗುವಂತ ಪರಿಸ್ಥಿತಿಯನ್ನ ನಾವೇ ನಿರ್ಮಾಣ ಮಾಡಿದ್ವಿ. ನಮ್ಮ ಸ್ವಾಮಿಗಳು ಎಲ್ಲರನ್ನೂ ನಾವು ಅಪ್ಕೊಂಡಿದ್ದೀವಿ ಅಂತಂದ್ರ, ಅವಾಗ ಅಪ್ಕೊಂಡಿದ್ರಂದ್ರ ಇವತ್ತು ಮತ್ತೊಂದು ಪೀಠ ತಯಾರಾಗುವ ಅವಶ್ಯಕತೆ ಇರ್ತಿರ್ಲಿಲ್ಲ. ಹಾಗಾದ್ರೆ ನಾವು ಮತ್ತೊಬ್ಬರಿಗೆ ಮಾತಾಡೋದಕ್ಕಿಂತಲೂ ನಾವೆಲ್ಲಿ ತಪ್ಪಿದೀವಿ ಅದನ್ನ ನೋಡ್ಕೋಬೇಕು. ಆಮೇಲೆ ನಾವು ನಮ್ಮ ಧರ್ಮದ ವಿಧಿವಿಧಾನಗಳನ್ನ ಹೇಗೆ ಜನರಿಗೆ ತಿಳಿಸ್ಬೇಕು, ಸಾಧನೆಗಳನ್ನ ತಿಳಿಸ್ಬೇಕು, ದೀಕ್ಷಾದಿಗಳನ್ನ ಕೊಡ್ಬೇಕು. ಅದು ಏನು ಇಲ್ರಪ್ಪ. ಅದನ್ನೆಲ್ಲ ಬಿಟ್ಟು ಬರೀ ಇದೇ ಏನೋ ಹಳಿ ಎಮ್ಮೆ ಅದಕ್ಕ ಹೇಸಿಗೆ ಬೆನ್ನ ಹತ್ತಂತ ಹಂಗ ಇದಕ್ ಬೆನ್ನ ಹತ್ಕೊಂಡ್ ಕುಂತಾರ.